ಎಂಬುದನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಖಾಲಿ ಖಾಲಿ ಥಿಯೇಟರ್ ಎಲ್ಲ ಖಾಲಿ ಇದೆ. ಹಾಗಾದ್ರೆ ಜನ ಸಿನಿಮಾ ನೋಡ್ತಾ ಇಲ್ವಾ? ನೋಡ್ತಿದ್ದಾರೆ. OTTಯಲ್ಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ, ಇಲ್ಲ ಟಿವಿಯಲ್ಲಿ. ಕೈಯಲ್ಲಿ ಮೊಬೈಲ್ ಇದೆ, ಮನೇಲಿ ಟಿವಿ ಇದೆ. ಮನೇಲಿ ದೇವ್ರ ಕೋಣೆ ಇರುತ್ತೆ, ದೇವ್ರ ಫೋಟೋನೂ ಇರುತ್ತೆ. ಆದರೂ ಮನಸ್ಸಿಗೆ ಹೆಚ್ಚಿನ ನೆಮ್ಮದಿ ಖುಷಿ ಬೇಕು ಅಂದಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ಮನೇಲಿ ಅಡುಗೆ ಮಾಡ್ತೀವಿ, ಊಟನೂ ಮಾಡ್ತೀವಿ. ಆದರೂ ಫ್ಯಾಮಿಲಿ ಜೊತೆ ವಾರಕ್ಕೋ ತಿಂಗಳಿಗೋ ಒಂದ್ಸಲ ಊಟಕ್ಕೆ ಹೊರಗಡೆ ಹೋಗ್ತೀವಿ. ಸಿನಿಮಾ ಥಿಯೇಟ್ರಲ್ಲೇ ಯಾಕೆ ನೋಡಬೇಕು? ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅದೇ. ಮನೇಲಿ ಪೂಜೆ ಮಾಡೋದಕ್ಕೂ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೂ ಇರೋ ವ್ಯತ್ಯಾಸ. ಈ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರುತ್ತೆ. ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋ ಮಜಾ ಮನೇಲಿ ಸಿಗುತ್ತಾ? ಅಥವಾ ಒಬ್ಬ ಫ್ಯಾನ್ ಆಗಿ ನಿಮ್ಮ ಹೀರೋನ್ ನೋಡಿದಾಗ ವಿಜುವಲ್ ಹೊಡಿಯೋಕ್ಕೆ ಮನೇಲಾಗುತ್ತಾ? ಅಥವಾ ಫ್ಯಾಮಿಲಿ ಜೊತೆ ಒಂದು ಇಮೋಷ್ನಲಿ ಸಿನಿಮಾ ಜೊತೆ ಕನೆಕ್ಟ್ ಆಗೋಕೆ ಮನೇಲಾಗುತ್ತಾ? ನಿಮಗೆ ಸಿನಿಮಾ ನೋಡೋದ್ರಿಂದ ಮನೋರಂಜನೆ ಮಾತ್ರ. ಆದರೆ ನನ್ನಂಥ ಆರ್ಟಿಸ್ಟ್ಗೆ, ಸಾವಿರಾರು ಕಾರ್ಮಿಕರಿಗೆ, ಟೆಕ್ನಿಷಿಯನ್ಸ್ಗೆ ಇದೇ ಬದುಕು. ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಶಕ್ತಿ, ಪ್ರೇರಣೆ ಅಂದರೆ ನೀವು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡೋದು. ಅದು ಬಿಟ್ಟರೆ ನಮಗೆ ಯಾವ ಶಕ್ತಿ ಪ್ರೇರಣೆನೂ ಇಲ್ಲ. ಆದರೆ ಪರಿಸ್ಥಿತಿ ಹೀಗಿದೆ. ಪ್ರೇಕ್ಷಕರ ಕೊರತೆ ಎದುರಿಸ್ತಾ ಇದೆ. ಆ ವೈಭವದ ದಿನಗಳು ಮತ್ತೆ ಬಂದೇ ಬರುತ್ತೆ. ಒಳ್ಳೆ ಸಿನಿಮಾಗಳು ಬರುತ್ತೆ. ನಮ್ಮ ಹಿರಿಯರು ತುಂಬ ಕಷ್ಟಪಟ್ಟು ಈ ಒಂದು ಚಿತ್ರರಂಗನ ಬೆಳೆಸಿದ್ದಾರೆ. ಅದನ್ನು ಕಾಪಾಡ್ಕೊಳ್ಳೋದು, ಉಳಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಹಾಯ್, ನಾನು ನಿಮ್ಮ ಕಿರಣ್ ರಾಜ್. ನಾನು ಪ್ರಾಮಿಸ್ ಮಾಡ್ತಿದ್ದೀನಿ, ನಾನು ಮಾಡೋ ಪ್ರತಿಯೊಂದು ಕೆಲಸ, ನಾನಿಡೋ ಪ್ರತಿಯೊಂದು ಹೆಜ್ಜೆ ನಮ್ಮ ಇಂಡಸ್ಟ್ರಿ ಬೆಳವಣಿಗೆಯ ಪೂರಕವಾಗಿರುತ್ತೆ.